ಮಂಡ್ಯ ಮೈ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿನ ಅನುಪಯುಕ್ತ ಬಿ ಮಿಲ್ ಅನ್ನು ಟೆಂಡರ್ ಮೂಲಕ ಉತ್ತಮ ಮೊತ್ತಕ್ಕೆ ಮಾರಾಟ ಮಾಡಲಾಗಿದೆ ಎಂದು ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವು ಕಿಡಿಗೇಡಿಗಳು ಕಾರ್ಖಾನೆಯ ಅನುಪಯುಕ್ತ ವಸ್ತುಗಳು ಹಾಗೂ ಬಿ ಮಿಲ್ ಅನ್ನು ಗುಜರಿ ಲೆಕ್ಕದಲ್ಲಿ ಮಾರಾಟ ಮಾಡಲಾಗಿದೆ. ಬಿ ಮಿಲ್ ಬಳಕೆಗೆ ಯೋಗ್ಯವಾಗಿದ್ದರೂ ಮಾರಾಟ ಮಾಡಲಾಗಿದೆ ಎಂದು ವಿನಾಕಾರಣ ಆರೋಪ ಮಾಡುವುದಕ್ಕೆ ಖಂಡನೆ ವ್ಯಕ್ತಪಡಿಸಿದರು. ಈ ರೀತಿಯ ಅಪಪ್ರಚಾರದಲ್ಲಿ ತೊಡಗಿರುವ ಕಿಡಿಗೇಡಿಗಳು ಖಾಸಗಿ ಕಾರ್ಖಾನೆಗಳ ಜತೆ ಹೊಂದಾಣಿಕೆ ಮಾಡಿಕೊಂಡು ಆರೋಪ ಮಾಡುತ್ತಿದ್ದಾರೆ. ಅನುಪಯುಕ್ತ ವಸ್ತುಗಳ ಗರಿಷ್ಠ ಮಾರಾಟದ ವೆಚ್ಚ 4,86,00,000 ರೂಪಾಯಿಗಳಿದ್ದು, ಟೆಂಡರ್ನಲ್ಲಿ ಒಟ್ಟು 6 ಸಂಸ್ಥೆಗಳು ಭಾಗವಹಿಸಿದ್ದವು. ಅದರಲ್ಲಿ ಅತಿ ಹೆಚ್ಚು ಬಿಡ್ ಮಾಡಿದ ಎಸ್ಎನ್ ಟ್ರೇಡರ್ಸ್ ಸಂಸ್ಥೆಗೆ 3.92 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಗಿದೆ ಎಂದು ದಾಖಲೆಗಳನ್ನು ಒದಗಿಸಿದರು. ಗೋಷ್ಠಿಯಲ್ಲಿ ಕಿಸಾನ್ ಮೋರ್ಚಾದ ಅಧ್ಯಕ್ಷ ಮೋಹನ್ ಕುಮಾರ್, ರಾಮಕೃಷ್ಣ, ಉದಯ್ ಕುಮಾರ್, ದೀಪಕ್ ಇದ್ದರು. ಪತ್ರಿಕಾಗೋಷ್ಠಿಯ ಔಚಿತ್ಯದ ಬಗ್ಗೆ ಮತ್ತು ಕೆಲವು ಪೂರ್ವಾಗ್ರಹ ಪೀಡಿತರಾಗಿ ಅನಗತ್ಯವಾಗಿ ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆ ಮೈ ಶುಗರ್ನ ಬಗ್ಗೆ ಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಕ್ಕಂಥದ್ರಲ್ಲಿ ತಲ್ಲೀನರಾಗಿದ್ದಾರೆ. ಅದರ ಸಂಬಂಧಪಟ್ಟಂಗೆ ತಮಗೆ ಪೂರ್ಣ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೀನಿ, ಹೇಳಲಿಕ್ಕೆ ಬಯಸ್ತಾ, ಮೊದಲಿಗೆ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿ 2026-27ನೇ ಸಾಲಿನಲ್ಲಿ 25-26 ಏನು ಕಬ್ಬು ಸರಬರಾಜು ಮಾಡಿದ್ದಾರೆ ನಮ್ಮ ರೈತರು, ಅವರಿಗೆ ಮುಂದಿನ ವಾರದಲ್ಲಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ 50 ರೂಪಾಯಿನ ಸಂಪೂರ್ಣವಾಗಿ ಅವರ ಖಾತೆಗೆ ಜಮೆ ಮಾಡ್ತಾಯಿದ್ದೀವಿ. ಮೊನ್ನೆ ರೈತ ಪ್ರತಿನಿಧಿಗಳ ರೈತ ಹಿತರಕ್ಷಣಾ ಸಮಿತಿ ಮತ್ತು ಒಪ್ಪಿಗೆದಾರರ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಸಭೆ ನಡೆದು ಉಳಿದ 50 ರೂಪಾಯಿ ಸಕ್ಕರೆ ಕಾರ್ಖಾನೆಯಿಂದ ಕೊಡಬೇಕಾಗಿರೋದನ್ನೂ ಕೂಡ ಮೈ ಶುಗರ್ ಈ ಹಂಗಾಮು ಪ್ರಾರಂಭ ಆಗೋದ್ರೊಳಗಡೆ, ಅಂದರೆ ಜೂನ್ ಅಂತ್ಯದೊಳಗಡೆ ಪೂರ್ಣವಾಗಿ ಪಾವತಿ ಮಾಡಿ, ಖಾಸಗಿ ಕಾರ್ಖಾನೆಗಳು ಇಲ್ಲಿ ತನಕ ಯಾವುದೇ ರೀತಿಯಾದ ಕಬ್ಬು ಸರಬರಾಜು ಮಾಡಿರೋರಿಗೆ ಹಣ ಕೊಟ್ಟಿಲ್ಲ. ಅದರಲ್ಲೂ ಕೂಡ ಮೈ ಶುಗರ್ ಮುಂದಾಗಿ ಮುಂದಿನ ವಾರದಲ್ಲಿ 50 ರೂಪಾಯಿ ಮತ್ತು ಹಂಗಾಮು ಪ್ರಾರಂಭ ಮಾಡೋದ್ರೊಳಗಡೆ ಉಳಿದ 50 ರೂಪಾಯಿ ಕಂಪ್ನಿಯಿಂದ ಕೊಡಬೇಕಾದ್ರದನ್ನು ನಾವು ಕೊಡೋದ್ರ ಮೂಲಕ ನಮ್ಮ ರೈತ ಬಾಂಧವರ ಜೊತೆ ಈ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಕಾರ್ಖಾನೆಗಳಿಗಿಂತ ಅತಿ ಹೆಚ್ಚು ರೈತ ಪರವಾದ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದ ಮೈ ಶುಗರ್ ಕಾರ್ಖಾನೆ ಅಂತಕ್ಕಂಥದ್ದನ್ನು ನಾವು ತಮ್ಮ ಮೂಲಕ ನಮ್ಮ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೀವಿ. ಭಾಳ ಮುಖ್ಯವಾಗಿ ತಮಗೆಲ್ರಿಗೂ ಮಾಹಿತಿ ಇರೋಂಗೆ ಖಾಸಗಿ ಕಾರ್ಖಾನೆಗಳು ನಾವು 50 ರೂಪಾಯಿ ಕೊಡಲಿಕ್ಕಾಗಲ್ಲ ಅಂತ ನ್ಯಾಯಾಲಯದ ಮೊರೆ ಹೊಕ್ಕಿವೆ. ನಾನು ರೈತ ಬಂಧುಗಳಿಗೆ, ರೈತಾಪಿ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಸಕ್ಕರೆ ಕಾರ್ಖಾನೆ ಸರ್ಕಾರದ ನೆರವು ಕೊಡದೆ ಹೋಗಲಿ, ನಮ್ಮ ಪಾಲಿನ ಹಣ ಏನಿದೆ 50 ರೂಪಾಯಿ ಅದನ್ನೂ ಕೊಡ್ತೀವಿ. ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಕೂಡ 50 ರೂಪಾಯಿ ಮುಂದಿನ ವಾರದಲ್ಲೇ ಎಲ್ಲ ರೈತರಿಗೂ 25-26 ಸಾಲಿನಲ್ಲಿ ಏನು ಸರಬರಾಜು ಮಾಡಿದ್ದಾರೆ ನಮ್ಮ ರೈತ ಬಂಧುಗಳು ಅವ್ರಿಗೆಲ್ರಿಗೂ ನೀಡ್ತೀವಿ. ಆ ಮೂಲಕ ಎಲ್ಲ ಖಾಸಗಿ ಕಾರ್ಖಾನೆಗಿಂತ ಮೈ ಶುಗರು ಮಾದರಿಯಾಗಿದೆ ಅಂತಕ್ಕಂಥದ್ದನ್ನು ತೋರ್ತೀವಿ. ಮುಂದಿನ ಹಂಗಾಮಲ್ಲೂ ಕೂಡ ನಮ್ಮ ರೈತ ಬಂಧುಗಳು ಸಕ್ಕರೆ ಕಾರ್ಖಾನೆ ಸರ್ಕಾರದ್ದಾಗಿದ್ದರೆ ಈ ರೀತಿಯ ಸವಲತ್ತುಗಳು ಸಿಗ್ತವೆ ಅಂತಕ್ಕಂಥ ಸದುದ್ದೇಶದಿಂದ ಮೈ ಶುಗರ್ಗೆ ಕಬ್ಬನ್ನು ಸರಬರಾಜು ಮಾಡಬೇಕು ಅಂತ ಕೂಡ ತಮ್ಮ ಮೂಲಕ ವಿನಂತಿ ಮಾಡ್ತಾ, ಕೆಲವು ದಿನಗಳ ಹಿಂದೆ ಅನಗತ್ಯವಾಗಿ ಕೆಲವು ವಿಚಾರಗಳಲ್ಲಿ ಕೆಲವು ಖಾಸಗಿ ಕಾರ್ಖಾನೆಗಳ ಮಾಲೀಕರ ಜೊತೆ ಶಾಮೀಲಾಗಿರ್ತಕ್ಕಂಥ ವ್ಯಕ್ತಿಗಳು ಮೈ ಶುಗರ್ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡ್ತಾರೆ. ಮೈಸೂರು ಸಕ್ಕರೆ ಕಾರ್ಖಾನೆ ಸುಸ್ಥಿತಿಲಿದೆ. ಕಳೆದ 2 ವರ್ಷಗಳಲ್ಲಿ ಸರ್ಕಾರದಿಂದ ಯಾವುದೇ ಆರ್ಥಿಕ ನೆರವಿಲ್ಲದಲೇ ಸ್ವಾವಲಂಬಿಯಾಗಿ ವಿದ್ಯುತ್ ಉತ್ಪಾದನೆ ಮಾಡಿ ರೈತರಿಗೆ ತಮ್ಮ ಒಂದು ಹಣವನ್ನು ಸರಬರಾಜು ಮಾಡಿದಂಥ ರೈತರಿಗೆ ಪಾವತಿ ಮಾಡಿ, ಕಾರ್ಮಿಕರಿಗೂ ಕೂಡ ಎಲ್ಲ ಸೌಲಭ್ಯವನ್ನು ಕೊಟ್ಟು ನಾವೆಲ್ಲವೂ ಕೂಡ ಮಾದರಿಯಾಗಿದ್ದೀವಿ. ಇದನ್ನು ಸಹಿಸ್ಕೋಕ್ಕಾಗದೇ ಇರತಕ್ಕಂಥ ಕೆಲವರು ಕಪೋಲ ಕಲ್ಪಿತ ವರದಿಗಳನ್ನು ನಮ್ಮ ಜನತೆಗೆ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಿದ್ದರೆ ಅದನ್ನು ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸ್ತೀವಿ.
17ನೇ ತಾರೀಕು ಮತ್ತು 23ನೇ ತಾರೀಕು ರೈತ ಪ್ರತಿನಿಧಿಗಳ, ರೈತ ಮುಖಂಡರ, ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಎಲ್ಲ ಮುಖಂಡರ ಮತ್ತು ಒಪ್ಪಿಗೆದಾರರು, ಕಬ್ಬು ಬೆಳೆಗಾರರ ಸಂಘದ ಎಲ್ಲ ಒಂದು ಜವಾಬ್ದಾರಿನಲ್ಲಿ ನಾವು ಸಭೆ ಮಾಡಿ ಅವರೆಲ್ಲರೂ ಕೂಡ ಮೈಶುಗರಲ್ಲಿ ಆಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ನಾವು ಸುದೀರ್ಘವಾಗಿ ಚರ್ಚಿಸಿ ಎಲ್ಲೂ ಕೂಡ ಅಪ್ಪಿತಪ್ಪಿನೂ ಕೂಡ ಕಾನೂನು ಲೋಪ ಆಗಿರೋದಿಲ್ಲ, ನಿಯಮ ಉಲ್ಲಂಘನೆ ಆಗಿರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿ ಅವರೆಲ್ಲರೂ ಕೂಡ ಈ ಒಂದು ಅಭಿವೃದ್ಧಿಗೆ ಸಹಮತವನ್ನು ವ್ಯಕ್ತಪಡಿಸಿ ಈ ಬಾರಿ 26-27ನೇ ಸಾಲಿನಲ್ಲಿ ದಯಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ನುರಿಸ್ಬೇಕು, ರೈತರಿಗೆ ಸಹಕಾರಿ ಆಗಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಚಾಚೂ ತಪ್ಪದೇ ನಾವು ಜಾರಿ ಮಾಡ್ತೀವಿ. ಮೈಸೂರು ಸಕ್ಕರೆ ಕಾರ್ಖಾನೆ ನಂಬಿ 26-27ನೇ ಸಾಲಿಗೆ ನಮ್ಮ ರೈತ ಬಂಧುಗಳು ಸುಮಾರು 5,90,000 ಟನ್ ಒಪ್ಪಿಗೆ ಮಾಡ್ಕೊಂಡಿದ್ದಾರೆ. ಇದು ಖಾಸಗಿ ಕಾರ್ಖಾನೆ ಆಗಿರ್ತಕ್ಕಂಥ ಚಾಮ್ ಶುಗರ್ ಮತ್ತು ಕೊಪ್ಪ ಶುಗರ್ಗಿಂತ ನಮ್ಮನ್ನು ನಂಬಿ ರೈತರು ಇದೇ ಮೊದಲನೇ ಬಾರಿಗೆ, ಪ್ರತಿ ಬಾರಿಲೂ ಕೂಡ ಚಾಮ್ ಶುಗರು ಮತ್ತು ಕೊಪ್ಪ ಶುಗರ್ಗೆ ಹೆಚ್ಚು ರೈತರು ಒಪ್ಪಿಗೆ ಮಾಡ್ಕೊತಿದ್ರು. ಈ ಬಾರಿ ಅವ್ರದ್ದು ಕೇವಲ 4 ಲಕ್ಷ ಆಜುಬಾಜಲ್ಲಿದೆ. ಮೈ ಶುಗರ್ದು 5,90,000 ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯಿಂದ ನಮ್ಮೆಲ್ಲ ರೈತ ಬಂಧುಗಳು ಒಪ್ಪಿಗೆ ಮಾಡ್ಕೊಂಡಿದ್ದಾರೆ. ಅವ್ರ ವಿಶ್ವಾಸವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ. ನಮ್ಮ ಸರ್ಕಾರ, ನಮ್ಮ ಸಚಿವರು, ನಮ್ಮ ಶಾಸಕರು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತಾ, ಮತ್ತು ಕೆಲವು ಅನುಪಯುಕ್ತ ವಸ್ತುಗಳ ಸಂಬಂಧಪಟ್ಟಂಗೆ ಕಿಡಿಗೇಡಿಗಳು ಅವರೂ ಕೂಡ ಸಭೆಯಲ್ಲಿದ್ದರು. 17ನೇ ತಾರೀಕು ನಡೆದಂಥ ರೈತ ಮುಖಂಡರ ಸಭೆಯಲ್ಲಿ ಇದ್ದಂಥವರು ಕೂಡ ಅಲ್ಲಿಂದ ಹೊರಗಡೆ ಬಂದು ಆರೋಪ ಮಾಡ್ತಕ್ಕಂಥದ್ದು ಮಾಡೋರೆ. ಎಲ್ಲೂ ಕೂಡ ನಿಯಮಬಾರವಾಗಿಲ್ಲ. ತಮಗೆಲ್ಲರೂ ಕೊಟ್ಟಿದ್ದೀನಿ ಈಗಾಗಲೇ ದಾಖಲೆ. ನಮ್ಮ ಆಡಳಿತ ಮಂಡಳಿಯ ಅನುಮೋದನೆ ಮೇರೆಗೆ ನಾವು ನಿರುಪಯುಕ್ತ ವಸ್ತುಗಳನ್ನು ಟೆಂಡರ್ ಕಾಲ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಸರ್ಟಿಫಿಕೇಷನ್ ಬಿ ಮಿಲ್ ಅಂತಕ್ಕಂಥ ಜಾಗದಲ್ಲಿ ಈಗ 60 ಕೋಟಿ ಕ್ಯಾಬಿನೆಟಲ್ಲಿ ಏನು ಅಪ್ರೂವ್ ಆಗಿದೆ ಹೊಸ ಬಾಯ್ಲಿಂಗ್ ಹೌಸು, ಅದನ್ನು ಅಲ್ಲೇ ಇನ್ಸ್ಟಾಲ್ ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಆ ಬಿ ಮಿಲ್ ಏನು ಸ್ಕ್ರ್ಯಾಪ್ ಆಗಿತ್ತು, ಏನು ರಿಪೋರ್ಟ್ ಕೊಟ್ಟಿತ್ತು, ಆಧಾರದ ಮೇಲೆ ನಾವು ಕರೆದಿದ್ದೀವಿ ಹೊರತು ಗುಜರಿ ಲೆಕ್ಕದಲ್ಲಿ ಕರೆದಿಲ್ಲ. ತಾವು ನೋಡಿ, ಪೇಜ್ ನಂಬರ್ ಕೊನೆಯದರಲ್ಲಿದೆ, ಕೊನೆ ಪೇಜಲ್ಲಿದೆ. ನಾವು ಮಿಲ್ ಲೆಕ್ಕದಲ್ಲಿ ಕರೆದಿದ್ದೀವಿ ಟೆಂಡರ್. ಕೆಲವು ಕಿಡಿಗೇಡಿಗಳು ಖಾಸಗಿ ಕಾರ್ಖಾನೆಗಳ ಜೊತೆ ಶಾಮೀಲಾಗಿರ್ತಕ್ಕಂಥ ವ್ಯಕ್ತಿಗಳು ಹೇಳೋ ರೀತಿ ಗುಜರಿ ಲೆಕ್ಕದಲ್ಲಿ ಕರೆದಿಲ್ಲ, ಮಿಲ್ ಲೆಕ್ಕದಲ್ಲೇ ಕರೆದಿದ್ದೀವಿ. ಗುಜರಿ ಲೆಕ್ಕದಲ್ಲಿ ಕರೆದಿದ್ರೆ ಅದು ಕೇವಲ 400-500 ಟನ್ ಆಯ್ತಿತ್ತು ಅಷ್ಟೇ. ಇವತ್ತಿನ ಸ್ಕ್ರ್ಯಾಪ್ ರೇಟ್ ಪ್ರಕಾರ 31 ರೂಪಾಯಿ 32 ರೂಪಾಯಿ ಅಂದರೆ ಕೇವಲ 1.5 ಕೋಟಿ ಅಷ್ಟೇ ಆಯ್ತಿದ್ದು ಗುಜರಿ ಲೆಕ್ಕದಲ್ಲಿ ಕರೆದಿದ್ರೆ. ನಾವು ಮಿಲ್ ಲೆಕ್ಕದಲ್ಲಿ ಕರೆದಿವಿ. ಅನಕ್ಷರ ಸಿನಲ್ಲಿ ಮಿಲ್ ಲೆಕ್ಕದಲ್ಲಿ ಕರೆದು ಸುಮಾರು 4,10,00,000ಕ್ಕೆ ಹೈಯೆಸ್ಟ್ ಬಿಡ್ಡು. ಅದು ಈ ಪೋರ್ಟಲಲ್ಲಿ ಕರೆದಿದ್ದೀವಿ. ಈ ಪೋರ್ಟಲ್ಲಿ ಆಲ್ ಓವರ್ ಇಂಡಿಯಾದಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. KTTP ಆ್ಯಕ್ಟ್ ಪ್ರಕಾರ ಈ ಪೋರ್ಟಲಲ್ಲಿ ಕರೆದಿದ್ದೀವಿ. ಜೊತೆಗೆ ಟೈಮ್ಸ್ ಆಫ್ ಇಂಡಿಯಾದಂಥ ಪ್ರತಿಷ್ಠಿತ ಪೇಪರ್ಗೆ ನೋಟಿಫಿಕೇಷನ್ನು ಮಾಡಿದ್ದೀವಿ. ಎಲ್ಲದರಲ್ಲೂ ಇದೆ. ಈ ರೀತಿ ಕಾರ್ಖಾನೆಗೆ ನಾನು ಪ್ರಾರಂಭ 24 ಫೆಬ್ರವರಿ 28ರಲ್ಲಿ ನಾನು ಜವಾಬ್ದಾರಿ ತಗೊಂಡಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೇಳಿದೆ. 5 ಜನ ಅಲ್ಲೇ ಇದೆ ನೋಡಿ, ಪೇಜ್ ನಂಬರ್ ಅದರಲ್ಲೇ ಇದೆ. 1, 2, 3, 4, 5, 6 ಅತಿ ಹೆಚ್ಚು ಬಂದವರಿಗೆ 3,93,00,000 ಹಾಕಿದ್ರು ಒಬ್ಬರು. ನೋಡಿ, ನಂಬರ್ 2 SNR ಅಂತಕ್ಕಂಥದ್ದು 3,92,00,000 ಹಾಕಿದ್ರು. ಅದನ್ನೂ ಮೀರಿ ನೆಗೋಷಿಯೇಟ್ ಮಾಡಿ 4,10,00,000 ಮಾರಾಟ ಮಾಡಿದ್ದೀವಿ. 4,10,00,000. ಆಮೇಲೆ ಈ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲರೂ ಕೂಡ ರೈಟಿಂಗಲ್ಲಿ ಕೊಟ್ಟವ್ರೆ. ಈ 3,97,00,000 ಇಲ್ಲ, ನನಗೆ ಆಸಕ್ತಿ ಇಲ್ಲ, ನೀವು ಯಾರಿಗಾರ ಕೊಟ್ಕೊಳ್ಳಿ, ಈ ರೇಟ್ ನಮ್ಗೆ ತಗೊಳಕ್ಕಾಗಲ್ಲ ಅಂತ.